ವೆಲ್ಕಮ್ ಟು ಅವರ್ ಚಾನಲ್. ಸೊ ಇದು ತಪಸ್ವಿ ಬರ್ಡೇದ ಮಿನಿ ವ್ಲಾಗ್. ಕೇಕ್ ಆರ್ಡರ್ ಮಾಡಕ್ಕೆ ಬಂದಿದ್ವಿ ತಪಸ್ವಿನ ಬರ್ಡೇಗೆ. ಚಲೋ ಇತ್ತು ಶಾಪ್, ಇದು ಎಲ್ಲ ವೆರೈಟೀಸ್ ಆಫ್ ಕೇಕ್ ಇದ್ದವು. ಸೊ ಅದ್ರೊಳಗೆ ಒಂದು ಸೆಲೆಕ್ಟ್ ಮಾಡಿ ಆರ್ಡರ್ ಮಾಡಿ ಬಂದ್ವಿ. ತಪಸ್ವಿ ಏನು ತಗೊಳಕ್ ಬಂದಿ? ಕೇಕ್, ಬರ್ಡೇ ಕೇಕ್. ಹ್ಯಾಪಿ ಬರ್ಡೇ ಇತ್ತು ನಿನ್ನೆ. ಇವತ್ತು ತಪಸ್ವಿಂದ ಬರ್ತ್ಡೇ ಇತ್ತು 17th. ಸೊ ಅವತ್ತು ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಅದು ವೀಕ್ ಡೇ ಬಂದಿರೋದ್ರಿಂದ. ಇವತ್ತು ಸ್ಯಾಟರ್ಡೇ, ಇವತ್ತು ಹಂಗೆ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ರೀ. ಕೇಕ್ ಎಲ್ಲ ತೋರಿಸ್ತಿದ್ದ, ಕೇಕಿಂದ ಹಿಂದೆ ಕಾಣವಲ್ತ. ಕೇಕ್ ತಗೊಂಡೇವಿ. ಸೊ ಈಗ ಸೆಲೆಬ್ರೇಟ್ ಮಾಡೋದು. ತಪಸ್ವಿನ ಫ್ರೆಂಡ್ಸ್ ಎಲ್ಲ ಕರ್ದೇವಿ. ಸೊ ಈಗ ನಾವು ಸೆಲೆಬ್ರೇಟ್ ಮಾಡತ್ತೇವಿ. ಮನೆಗೆ ಹೋಗಿ ಸೆಲೆಬ್ರೇಟ್ ಮಾಡೋಣ ಟ್ರೀ ಅಂತಲ್ಲ ತಪಸ್ವಿ ಫ್ರೆಂಡ್ಸ್ ಅಷ್ಟು ಕರೆದಿದ್ವಿ. ಅಪಾರ್ಟ್ಮೆಂಟ್ ಒಳಗೆ ಇಲ್ಲೇ ಫ್ರೆಂಡ್ಸ್ ಕರೆದು ಸೆಲೆಬ್ರೇಟ್ ಮಾಡಿದ್ವಿ ಈ ಥರ. ಸೊ ಆಮೇಲೆ ಇದು ಬದ್ನಿಕಾಯಿ, ಸುಟ್ಟು ಬದ್ನಿಕಾಯಿ ಮಾಡ್ಬೇಕಂತಂದು ರೆಡಿ ಮಾಡ್ಕೊಂಡಿದ್ದೆ. ಈ ಥರ ಬದ್ನಿಕಾಯಿಗೆ ಹಿಂಗೆ ಮೇಲೆ ಎಣ್ಣೆ ಹಚ್ಚಿಟ್ಕೊಂಡು ಹಿಂಗೆ ಗ್ಯಾಸ್ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಟು ಬಿಸಿ ಮಾಡ್ಕೊಂಡು ಆಮೇಲೆ ಅದ್ರ ಸಿಪ್ಪಿ ಎಲ್ಲ ಸುಲಿದು ಆಮೇಲೆ ಚಟ್ನಿ ಥರ ಮಾಡ್ಕೊಂಡ್ರೆ ಚಲೋ ಅನಿಸ್ತೈತಿ ರೊಟ್ಟಿ ಒಳಗೆ. ಸೊ ಅದನ್ನ ಮಾಡತ್ತಿದ್ದೆ. ಅದಕ್ಕೆ ಉಳ್ಳಾಗಡ್ಡಿ ಬೇಕಲ್ಲ, ಅದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೆ ಉಳ್ಳಾಗಡ್ಡಿ. ಆಮೇಲೆ ಕೊತ್ತಂಬರಿನ ಹೆಚ್ಚಬೇಕಾಗಿತ್ತು. ಆಮೇಲೆ ಟೊಮೆಟೊ, ಸೌತೆಕಾಯಿ ರೊಟ್ಟಿ ಜೋಡಿ ತಿನ್ನಾಕಂತಂದು ಕಟ್ ಮಾಡ್ಕೊಂಡಿದ್ದೆ. ಈ ಥರ ಆ ಕಡೆ ಈ ಕಡೆ ಹೊಳಿಸ್ಕೋತಾನ ಇರ್ಬೇಕವ, ಅಂದ್ರೆ ಹಿಂಗೆ ಫುಲ್ ಬೆರೀತಾವೆ. ಆಮೇಲೆ ಇದು ಭಾಳ ಬಿಸಿ ಇತ್ತು, ಹಿಂಗಾಗಿ ರೊಟ್ಟಿ ಮಾಡೋಣ ಅಂತಂದು ರೊಟ್ಟಿ ಮಾಡತ್ತಿದ್ದೆ ಸೈಡಿಗೆ. ಆಮೇಲೆ ಎಲ್ಲ ಆರಿದ್ಮೇಲೆ ಅದು ಬದ್ನಿಕಾಯಿ ಎಲ್ಲ ಸಿಪ್ಪಿ ಬಿಡಿಸ್ಕೊಂಡು ಅದಕ್ಕೆ ಉಪ್ಪು, ಖಾರ, ಗುರೋಳ್ ಪುಡಿ, ಒಂಚೂರು ಅರ್ಶಿಣ ಪುಡಿ ಹಾಕಿ ಮೇಲೆ ಉಳ್ಳಾಗಡ್ಡಿ ಆಮೇಲೆ ಕೊತ್ತಂಬರಿ ಹಾಕ್ಕೊಂಡ್ರೆ ಆಗ್ತದೆ. ನಮ್ಮ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.